ರಾತ್ರಿ ಮೌನವಾಗಿರುವಾಗ, ಎಲ್ಲರೂ ನಿದ್ದೆಯಲ್ಲಿ ಮುಳುಗಿರುವಾಗ ನಮ್ಮ ಮನಸ್ಸು ಮಾತ್ರ ಎಚ್ಚರವಾಗಿರುತ್ತೆ. ಆ ಸಮಯದಲ್ಲಿ ಮನಸ್ಸಿನೊಳಗೆ ಏನೋ ಒಂದು ಪ್ರಶ್ನೆ ಮೂಡುತ್ತೆ. ದೇವರು ಅಂದರೆ ಶಾಂತಿ, ಬೆಳಕು, ಭರವಸೆ ಅಲ್ವಾ? ಹಾಗಾದರೆ ಭಯ, ಅಂಧಕಾರ, ರಕ್ತ, ಸ್ಮಶಾನ, ಮೌನ ಇವೆಲ್ಲವೂ ಯಾಕೆ ನಮ್ಮ ಪುರಾಣಗಳಲ್ಲಿವೆ? ಯಾಕೆ ಕೆಲ ದೇವರುಗಳನ್ನ ನೋಡಿದ್ರೆ ಭಕ್ತಿಗಿಂತ ಮೊದಲು ಒಂದು ಚಿಲ್ ಭಯ ನಮ್ಮ ಸ್ಪೈನ್ನಲ್ಲಿ ಓಡುತ್ತೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ನಾವು ಇವತ್ತು ಹಿಂದೂ ಧರ್ಮದ ಡಾರ್ಕ್ ಅಂಡ್ ಮಿಸ್ಟೀರಿಯಸ್ ಲೋಕದೊಳಗೆ ಕಾಲಿಡ್ತೀವಿ. ಇದು ಹಾರರ್ ಸ್ಟೋರಿ ಅಲ್ಲ, ಗೋಸ್ಟ್ ಸ್ಟೋರಿ ಕೂಡ ಅಲ್ಲ. ಇದು ಸಿಂಬಾಲಿಸಮ್, ಸೈಕಾಲಜಿ ಮತ್ತು ರಿಯಾಲಿಟಿ ಮಿಶ್ರಣವಾದ ಒಂದು ಶಾಡೋ ವರ್ಲ್ಡ್. ಮೊದಲು ನಾವು ಮಾತಾಡೋದು ಕಾಳಿದೇವಿಯ ಬಗ್ಗೆ. ಕಾಳಿ ಹೆಸರು ಕೇಳಿದ್ರೇ ಮನಸ್ಸಿನಲ್ಲಿ ಒಂದು ಫಿಯರ್ಸ್ ಇಮೇಜ್ ಬರುತ್ತೆ. ಕಪ್ಪು ಮೈ ಬಣ್ಣ, ಬಾಯಿಂದ ಹೊರಬಿದ್ದ ನಾಲಿಗೆ, ರಕ್ತ ಹಾರುವ ಕತ್ತಿ, ಮುಂಡಗಳ ಹಾರ. ಸಾಮಾನ್ಯವಾಗಿ ದೇವಿಯನ್ನು ನಾವು ತಾಯಿ ಅಂತ ಕರಿತೀವಿ, ಮಮತೆ, ಕರುಣೆ, ರಕ್ಷಣೆ. ಆದರೆ ಕಾಳಿ, ಆಕೆ ನೋಡಿದರೆ ತಾಯಿ ಅನ್ನೋದಕ್ಕಿಂತ ಡಿಸ್ಟ್ರಕ್ಷನ್ ಅನ್ನೋ ವರ್ಡ್ ನೆನಪಿಗೆ ಬರುತ್ತೆ. ಪುರಾಣಗಳಲ್ಲಿ ಹೇಳ್ತಾರೆ, ದೇವತೆಗಳಿಗೂ ಹಿಡಿತ ತಪ್ಪಿದಾಗ, ಅಸುರರು ಅನ್ಕಂಟ್ರೋಲೇಬಲ್ ಆದಾಗ, ಶಾಂತ ದೇವತೆಗಳಿಂದ ಆಗದ ಕೆಲಸಕ್ಕೆ ಕಾಳಿಯ ಅವತಾರ ಆಗುತ್ತೆ ಅಂತ. ಅಂದರೆ ಕಾಳಿ ಕ್ರಿಯೇಷನ್ಗಾಗಿ ಅಲ್ಲ, ಕರೆಕ್ಷನ್ಗಾಗಿ. ಕಾಳಿ ದೇವಿ ಡೆಸ್ಟ್ರಾಯ್ ಮಾಡ್ತಾಳೆ ಅಂದರೆ ಅದು ಹೇಟ್ರೆಡಿಂದಲ್ಲ, ಇದು ಬ್ಯಾಲೆನ್ಸ್ ಕಾಪಾಡೋಕೆ. ಇಲ್ಲಿ ಒಂದು ಡೀಪ್ ಪಾಯಿಂಟ್ ಇದೆ. ಕಾಳಿ ಕಪ್ಪು ಬಣ್ಣದವಳು. ಕಪ್ಪು ಅಂದರೆ ಇವಿಲ್ಲಲ್ಲ. ಕಪ್ಪು ಅಂದರೆ ಎಲ್ಲ ಬಣ್ಣಗಳ ಅಬ್ಸಾರ್ಪ್ಷನ್, ಲೈಟ್ ಕೂಡ ಸೇರಿಕೊಂಡಿರೋ ಕಲರ್. ಕಾಳಿ ಅಂದರೆ ಯೂನಿವರ್ಸ್ನ ಅಲ್ಟಿಮೇಟ್ ಟ್ರೂತ್. ಬೆಳಕು ಮತ್ತು ಕತ್ತಲೆ ಎರಡನ್ನೂ ಒಟ್ಟಿಗೆ ಹಿಡಿದಿರುವ ಶಕ್ತಿ. ಆಕೆ ನಾಲಿಗೆ ಹೊರಗೆ ಹಾಕಿರೋದು ರೇಜ್ ಅಲ್ಲ, ಈಗೋ ಡಿಸ್ಟ್ರಕ್ಷನ್ ಸಿಂಬಲ್. ಶಿವನ ಮೇಲೆ ಕಾಲಿಟ್ಟ ಮೇಲೆ ತನ್ನ ಆ್ಯಂಗರ್ನ ರಿಯಲೈಸ್ ಮಾಡಿ ನಾಲಿಗೆ ಕಚ್ಚೋ ಸೀನ್ ಇದೆ. ಅದು ದೇವತೆಗೂ ಸೆಲ್ಫ್ ಅವೇರ್ನೆಸ್ ಬೇಕು ಅನ್ನೋದನ್ನು ತೋರಿಸುತ್ತೆ. ಕಾಳಿ ನಮಗೆ ಹೇಳೋದೊಂದೇ, ನಿನ್ನೊಳಗಿನ ಫಿಯರ್, ಆ್ಯಂಗರ್, ಜಲಸಿ, ಶ್ಯಾಡೋ ಸೈಡನ್ನು ಡಿನೈ ಮಾಡಬೇಡ. ಫೇಸ್ ಮಾಡು, ಅಕ್ಸೆಪ್ಟ್ ಮಾಡು. ಇಲ್ಲಾಂದರೆ ಅದೇ ಶ್ಯಾಡೋ ನಿನ್ನ ಡೆಸ್ಟ್ರಾಯ್ ಮಾಡುತ್ತೆ. ಇದಾದ ಮೇಲೆ ನಾವು ಬರೋದು ಭೈರವನ ಕಡೆಗೆ. ಭೈರವ ಅನ್ನೋ ಹೆಸರು ಕೇಳಿದ್ರೇ ಸ್ಮಶಾನ, ಕಪಾಲ, ನಾಯಿಗಳು, ರಾತ್ರಿ, ಸ್ಕ್ರೀಮ್ ಇವೆಲ್ಲ ನೆನಪಾಗುತ್ತೆ. ಭೈರವ ಶಿವನ ಮೋಸ್ಟ್ ಟೆರಿಫೈಯಿಂಗ್ ಫಾರ್ಮ್. ಆದರೆ ಇಂಟ್ರೆಸ್ಟಿಂಗ್ ಅಂದರೆ ಭೈರವ ಕೂಡ ಪ್ರೊಟೆಕ್ಟರ್. ಭೈರವನ ಹುಟ್ಟಿನ ಕಥೆಯೇ ಅಲುಗಾಡಿಸುವಂಥದ್ದು. ಶಿವನು ಬ್ರಹ್ಮನ ಶಿರಸ್ಸನ್ನು ಕಡಿದ ಕ್ಷಣ ಅದು ಕೇವಲ ಕ್ರಿಯೆಯಲ್ಲ, ಬ್ರಹ್ಮಾಂಡದ ನಿಯಮ ಉಲ್ಲಂಘನೆಯ ಅರಿವು. ಆ ಅರಿವಿನಿಂದ ಹುಟ್ಟಿದ ಪಾಪಬೋಧೆ, ಜವಾಬ್ದಾರಿ ಮತ್ತು ಪ್ರಾಯಶ್ಚಿತ್ತ. ಈ ಎಲ್ಲವೂ ಒಂದೇ ರೂಪದಲ್ಲಿ ಸೇರಿಕೊಂಡಾಗ ಹುಟ್ಟಿದ ರೂಪವೇ ಭೈರವ. ಭೈರವ ಅಪರಾಧದ ಫಲವಲ್ಲ, ಪರಿಣಾಮದ ಅರಿವು. ಕಾಶಿಯಲ್ಲಿ ಭೈರವನನ್ನ ಕಾಶಿ ಕೊತ್ವಾಲ್ ಅಂತ ಕರೀತಾರೆ, ಅಂದರೆ ನಗರಕ್ಕೆ ಗಾರ್ಡಿಯನ್. ಲಿಬ್ರೇಷನ್ ಸಿಟಿ ಅನ್ನೋ ಕಾಶಿಗೆ ಎಂಟ್ರಿ ಕೊಡೋದು ಭೈರವ. ಇದರ ಅರ್ಥ ಏನು? ನೀವು ಮೋಕ್ಷ ಬೇಕು ಅಂದರೆ ನಿಮ್ಮ ಫಿಯರ್, ಅಟ್ಯಾಚ್ಮೆಂಟ್, ಬಾಡಿ ಕಾನ್ಷಿಯಸ್ನೆಸ್ ಇವೆಲ್ಲ ದಾಟಬೇಕು. ಭೈರವ ಅದಕ್ಕೆ ಟೆಸ್ಟ್ ಮಾಡ್ತಾನೆ. ಅವನು ಭಯವನ್ನು ಹುಟ್ಟಿಸೋದೇ ನಿಮ್ಮೊಳಗಿನ ಇಲ್ಯೂಷನ್ ಒಡೆಯೋದಕ್ಕೆ. ಭೈರವನು ಸ್ಮಶಾನದಲ್ಲಿ ವಾಸಿಸ್ತಾನೆ. ಸ್ಮಶಾನ ಅಂದರೆ ಮರಣ. ಆದರೆ ಅದರ ಅರ್ಥ ಕೇವಲ ದೇಹದ ಅಂತ್ಯ ಅಲ್ಲ, ಅದು ಅಹಂಕಾರದ ಮರಣ. ದೇಹ ಶಾಶ್ವತ ಅಲ್ಲ ಎಂಬ ಸತ್ಯವನ್ನು ನೆನಪಿಸುವ ಸ್ಥಳನೇ ಸ್ಮಶಾನ. ಭೈರವನು ಹೇಳುವ ಸಂದೇಶ ಸ್ಪಷ್ಟ: ನೀನು ಈ ದೇಹವಲ್ಲ, ನೀನು ಈ ಹೆಸರಲ್ಲ, ನೀನು ಇದಕ್ಕಿಂತ ದೊಡ್ಡ ಚೈತನ್ಯ. ಭೈರವನೊಂದಿಗೆ ನಾಯಿಗಳು ಇರ್ತವೆ. ನಾಯಿ ನಿಷ್ಠೆಯ ಸಂಕೇತ, ಸಹಜ ಸ್ವಭಾವದ ಪ್ರತೀಕ, ಭಯವಿಲ್ಲದೆ ಸತ್ಯದ ಹಿಂದೆ ನಡೆದುಕೊಳ್ಳುವ ಪ್ರಕೃತಿ. ಭೈರವನ ಮಾರ್ಗವನ್ನು ಆರಿಸಿದವನು ಸೋಷಿಯಲ್ ಕಂಫರ್ಟ್ ಬಿಟ್ಟು ಸತ್ಯವನ್ನೇ ಆರಿಸಬೇಕಾಗತ್ತೆ. ಇದೀಗ ಬೇತಾಳನ ಕಡೆಗೆ ಹೋಗೋಣ. ಬೇತಾಳ ದೇವತೆಗಳ ಶಾಪದಿಂದ ಹುಟ್ಟಿದ ಪಾತ್ರವಲ್ಲ, ಅವನು ಮನುಷ್ಯನ ಕುತೂಹಲ ಮತ್ತು ಮರಣದ ಭಯ, ಈ ಎರಡರ ಸಂಯೋಜನೆಯ ಫಲ. ಶವ, ರಾತ್ರಿಯ ಮೌನ, ಉತ್ತರರಹಿತ ಪ್ರಶ್ನೆಗಳು ಇವೆಲ್ಲವುಗಳಿಂದ ಕಲ್ಪನೆ ರೂಪಿಸಿಕೊಂಡ ಒಂದು ಚೈತನ್ಯ. ಆದರೆ ಪುರಾಣಗಳು ಅದನ್ನು ಭಯದ ರೂಪವಾಗಿ ನಿಲ್ಲಿಸದೆ ಜ್ಞಾನದ ಸಂಕೇತವಾಗಿ ಎತ್ತಿವೆ. ಬೇತಾಳ ಮೃತದೇಹಗಳಲ್ಲಿ ವಾಸಿಸ್ತಾನೆ, ಆದರೆ ಅರ್ಥ ಸ್ಪಷ್ಟ: ಜ್ಞಾನವಿಲ್ಲದ ದೇಹ, ಅಹಂಕಾರವಿಲ್ಲದ ಮನಸ್ಸು, ಕೇವಲ ಚೈತನ್ಯ. ಬೇತಾಳ ಮೂರ್ಖ ಭೂತವಲ್ಲ, ಅವನು ತತ್ವಜ್ಞ. ಪ್ರತಿ ಕಥೆಯ ಅಂತ್ಯದಲ್ಲಿ ಒಂದು ಪ್ರಶ್ನೆ. ಉತ್ತರ ಗೊತ್ತಿದ್ರೂ ಮಾತನಾಡಿದರೆ ಫೇಲ್ಯೂರ್. ಮೌನವೇ ಪರೀಕ್ಷೆ. ಬೇತಾಳನ ಸಂದೇಶ ಆಳವಾದದ್ದು. ಜೀವನ ಉತ್ತರಗಳಲ್ಲ,
ಪ್ರಶ್ನೆಗಳಲ್ಲಿದೆ. ಜ್ಞಾನ ಯಾವಾಗಲೂ ಮಾತಿನಲ್ಲಿಲ್ಲ, ಕೆಲವೊಮ್ಮೆ ಸಂಯಮದಲ್ಲಿದೆ. ಭಯದ ಮುಸ್ಕನ್ನು ತೆಗೆದಾಗ ಬೇತಾಳ ಗುರುವಾಗ್ತಾನೆ. ಇದಾದ ನಂತರ ಯಕ್ಷರು ಸ್ವರ್ಗದಿಂದ ಸೃಷ್ಟಿಯಾದವರಲ್ಲ, ನರಕದಿಂದಲೂ ಅಲ್ಲ, ಪ್ರಕೃತಿಯೇ ರೂಪಿಸಿದ ಚೈತನ್ಯ. ಕಾಡು, ನೀರು, ಅಡಗಿರುವ ಸಂಪತ್ತು, ಸಮತೋಲನ ಇವುಗಳ ರಕ್ಷಕರು. ಮಹಾಭಾರತದಲ್ಲಿ ಯಕ್ಷನು ಯುದ್ಧ ಮಾಡೋದಿಲ್ಲ, ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಪರೀಕ್ಷೆ ಶಕ್ತಿಯಲ್ಲ, ಬುದ್ಧಿಯದ್ದು. ಅಹಂಕಾರದ್ದಲ್ಲ, ವಿನಯದ್ದು. ಯಕ್ಷರು ಕಾಣಿಸೋದಿಲ್ಲ. ಗೌರವ ಇದ್ದರೆ ಅವರು ಅನುಗ್ರಹಿಯಾಗಿರ್ತಾರೆ. ಲಾಲ್ಸೆ ಮಿತಿ ಮೀರಿದ್ರೆ ಅದೇ ಶಕ್ತಿ ವಿನಾಶಕಾರಿಯಾಗುತ್ತೆ. ಇದು ಶಿಕ್ಷೆಯಲ್ಲ, ಪ್ರತಿಕ್ರಿಯೆ. ಇದು ಕೇವಲ ಪೌರಾಣಿಕ ಕಥೆಯಲ್ಲ, ಇದು ಪರಿಸರದ ಸತ್ಯ. ಪ್ರಕೃತಿಯನ್ನು ದುರ್ಬಳಕೆ ಮಾಡಿದರೆ ಕಾಣದ ಪರಿಣಾಮಗಳು ತಪ್ಪದೇ ಎದುರಾಗ್ತವೆ. ಈ ಎಲ್ಲ ರೂಪಗಳ ಸೃಷ್ಟಿಯು ಒಂದೇ ಸತ್ಯವನ್ನು ಸಾರ್ತವೆ. ಲೈಟ್ ಅಲೋನ್ ಈಸ್ ಇನ್ಕಂಪ್ಲೀಟ್. ಆರ್ಡರ್ ವಿತೌಟ್ ಫಿಯರ್ ಈಸ್ ವೀಕ್. ಕಂಪ್ಯಾಷನ್ ವಿತೌಟ್ ಬೌಂಡ್ರೀಸ್ ಈಸ್ ಡೇಂಜರಸ್. ಹಿಂದೂ ಧರ್ಮ ಈ ಸತ್ಯಗಳನ್ನ ಶುಗರ್ ಕೋಟ್ ಮಾಡಲ್ಲ, ಅದಕ್ಕೆ ಅದು ಡಾರ್ಕ್ ಫಾರ್ಮ್ಸ್ನ ಕ್ರಿಯೇಟ್ ಮಾಡಿದೆ. ನಿಮ್ಮ ಲೈಫ್ನಲ್ಲಿ ಇಂಬ್ಯಾಲೆನ್ಸ್ ಬಂದಾಗ, ಸಪ್ರೆಷನ್ ಕೆಲಸ ಮಾಡಿದಾಗ, ರಿಯಾಲಿಟಿ ಹಾರ್ಡ್ ಆಗಿ ಕಾಣಿಸೋದು ಅನ್ಅವಾಯ್ಡಬಲ್. ಈ ದೇವರುಗಳು ಹೊರಗಿಲ್ಲ, ನಿಮ್ಮೊಳಗಿನ ಸ್ಟೇಜಸ್. ಕ್ರೈಸಿಸ್ ಬಂದಾಗ ಕಾಳಿ, ಡಿಸಿಪ್ಲಿನ್ ಬೇಕಾದಾಗ ಭೈರವ, ಕ್ವಶನ್ ಹುಟ್ಟಿದಾಗ ಬೇತಾಳ, ನೇಚರ್ ಇಗ್ನೋರ್ ಮಾಡಿದಾಗ ಯಕ್ಷ. ಅದಕ್ಕೆ ಇವು ಫಿಯರ್ ಸ್ಟೋರೀಸ್ ಅಲ್ಲ, ಮಿರರ್ಸ್. ನೀವು ಈ ಫಾರ್ಮ್ಸ್ನ ಅರ್ಥ ಮಾಡಿಕೊಂಡಷ್ಟು ನಿಮ್ಮ ಓನ್ ಡಾರ್ಕ್ನೆಸ್ ನಿಮಗೆ ಎನಿಮಿ ಆಗಿರಲ್ಲ, ಅದು ಗೈಡ್ ಆಗುತ್ತೆ. ನಿಮಗೆ ಇದರಲ್ಲಿ ಯಾವ ರೂಪ ಹೆಚ್ಚು ಮಿಸ್ಟೀರಿಯಸ್ ಅನ್ನಿಸ್ತು ಕಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋ ನಿಮ್ಮ ಥಿಂಕಿಂಗ್ ಚೇಂಜ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನಷ್ಟು ಡೀಪ್ ಕನ್ನಡ ನರೇಟಿವ್ಸ್ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಟ್ರೂತ್ ಯಾವಾಗಲೂ ಬ್ರೈಟ್ ಆಗಿರಲ್ಲ, ಕೆಲವೊಮ್ಮೆ ಅದು ಡಾರ್ಕ್ನೆಸ್ ಒಳಗೆ ಹಿಡನ್ ಆಗಿರುತ್ತೆ.